ನಾವು ಈಗ 6ನೇ ಶತಮಾನದ ಒಂದು ಜೈನ ದೇವಾಲಯ, ಐಹೊಳೆಯಲ್ಲಿ ಇರತಕ್ಕಂಥ ಜೈನ ದೇವಾಲಯ ಇದು ಬದಾಮಿಗಿಂತ ಮುಂಚೆ ಪ್ರಯೋಗ ಮಾಡಿದಂಥ ಒಂದು ಗುಹೆ. ನಮ್ಮ ಜೊತೆ ಗೈಡ್ ರಮೇಶ್ ಅವರಿದ್ದಾರೆ, ಇವ್ರ ಜೊತೆ ಬನ್ನಿ ನೋಡೋಣ. ಇವಾಗ ನಾವು ಐಹೊಳೆಗೆ ಬಂದಿರುತ್ತೇವೆ ಸಾಯಂಕಾಲ ಸಮಯದಲ್ಲಿ. ಈ ಐಹೊಳೆ ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಈ ಹಿಂದೂ ದೇವಸ್ಥಾನಗಳ ಮತ್ತು ಜೈನ್ ದೇವಸ್ಥಾನಗಳ, ಬೌದ್ಧ ಟೆಂಪಲ್ ಅಂದರೆ ಸರ್ವಧರ್ಮದ ಸಂಗಮದ ದೇವಸ್ಥಾನಗಳನ್ನ ಕಟ್ಟಿರುವುದೇ ಫಸ್ಟ್ ಐಹೊಳೆಯಲ್ಲಿ 5ನೇ ಶತಮಾನ, 5ರಿಂದ 8ನೇ ಶತಮಾನ, 8ರಿಂದ 12ನೇ ಶತಮಾನ. ಅಂದರೆ 8ನೇ ಶತಮಾನದಲ್ಲಿ ಚಾಲುಕ್ಯರ ಇತಿಹಾಸ ಮುಗಿದು ಹೋದ ನಂತರ ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ಶಿಲ್ಪಿಗಳು. ಇವಾಗ ಕಾಲೇಜ್ ಇದೆ, ಬೇರೆ ಬೇರೆ ಕಾಲೇಜಿಂದ ಬೇರೆ ಬೇರೆ ರೀತಿ ಧರ್ಮದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು, ಸಿವಿಲ್ ಇಂಜಿನಿಯರ್ಗಳು ಇಲ್ಲಿ ಕಲಿಲಿಕ್ಕೆ ಬರ್ತಾರೆ. ಅವರೆಲ್ಲ ಪೇಪರ್ಲಿ ಸ್ಕೆಚ್ ಮಾಡಲಿಕ್ಕೆ. ಆವಾಗ ಕಾಲೇಜ್ ಇದೆಲ್ಲ ಸಾಮ್ರಾಜ್ಯಗಳು, ರಾಜ್ಯಗಳು, ಅವರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ಬರ್ತಿದ್ರು. ಇದು ಯಾಕಂದರೆ ಇದೊಂದು ವಾಸ್ತು ಶಿಲ್ಪ ಕಲೆಯ ಒಂದು ತೊಟ್ಟಿಲು ಅಂತ ಗೊತ್ತಿದ್ದಾರೆ ಫಾರ್ಸಿ ಬ್ರೌನ್ ದೊಡ್ಡ ಇತಿಹಾಸಕಾರರು. ಇದೊಂದು ಗುರುಕುಲ ಕೂಡ ಆಗಿತ್ತು. ನಲಂದ, ತಕ್ಷಶಿಲ, ಕಂದಹಾರ, ನವೀನ ಅಫ್ಘಾನಿಸ್ತಾನ, ಆ ಥರ ಒಂದು ವಿದ್ಯಾಕೇಂದ್ರ ಆಗಿತ್ತು. ಆದರೆ ಇಲ್ಲಿ ಐಹೊಳೆಯಲ್ಲಿ ಒಟ್ಟಾರೆ ಈ ಸರೌಂಡಿಂಗ್ 2 ಕಿಲೋಮೀಟರ್ ಸುತ್ತಮುತ್ತ 125 ದೇಗುಲಗಳನ್ನು ಇಲ್ಲಿ ಕಟ್ಟಿದ್ದಾರೆ. 125 ಟೆಂಪಲ್ಸ್ ಐಹೊಳೆಯಲ್ಲಿ. ಚಾಲುಕ್ಯರ ಶಿಲ್ಪಿಗಳಷ್ಟೇ ದೇವಸ್ಥಾನಗಳ ಕಟ್ಟಲಿಲ್ಲ. ನಾನು ಹೇಳಿದೆ, ಬೇರೆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳ ಸಹಿತ ಇಲ್ಲಿ ದೇವಸ್ಥಾನಗಳನ್ನ ಇಲ್ಲಿ ನಿರ್ಮಿಸಿರುವುದು. ಆದ್ರೆ ಇಲ್ಲಿ ಏನಂದ್ರೆ ನದಿ ಇದೆ, ಇಲ್ಲಿ ಕೂಡ ಮಲ್ಲಪುರ ನದಿ ಇದೆ. ಎಲ್ಲಿ ಸ್ವಲ್ಪ ಒಂದು ದೇವಸ್ಥಾನದಿಂದ ಅಂದ್ರೆ ಒಂದು ದೇವಾಲಯ ಕಟ್ಟುವ ಜಾಗದಿಂದ ಅಲ್ಲಿಂದ ಸ್ವಲ್ಪ ನದಿ ದೂರ ಇದ್ರೆ ಅಲ್ಲಿ ಬಾವಿ ಕಟ್ಟೋದು, ಸ್ಟೆಪ್ಸ್ ವೆಲ್ಸ್. ಒಟ್ಟು ಸುಮಾರು ಒಂದು 7 ಬಾವಿಗಳು ಇದೆ. ಒಂದು ಕಾಂಪ್ಲೆಕ್ಸ್ ಅಲ್ಲಿ ಒಂದೊಂದು ಬಾವಿಯನ್ನ ಕಟ್ಟಿ ಫಸ್ಟ್ ನೀರು, ನಂತರ ದೇವಸ್ಥಾನಗಳಲ್ಲಿ ಕಟ್ಟಿದ್ದಾರೆ. ಅದೊಂದು ರಾಜನ ಕರ್ತವ್ಯ ಆಗಿತ್ತು. ಆದ್ರೆ ಈ 125 ದೇವಸ್ಥಾನಗಳಲ್ಲಿ 3 ಧರ್ಮಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಹಿಂದೂ, ಜೈನ ಮತ್ತು ಬೌದ್ಧ. ಇವರೇನೋ ಸರ್ವಧರ್ಮದ ದೇವಸ್ಥಾನ ಕಟ್ಟಿ ರಾಜ್ಯಭಾರ ಮಾಡಿ ಇವ್ರ ಇತಿಹಾಸ ಮುಗಿದು ಹೋದ ನಂತರ ಸಮಯದಲ್ಲಿ ಇಲ್ಲಿ ಹೇಳಿದೆ, ಯಾವುದು ಇಲಾಖೆ ಡಿಪಾರ್ಟ್ಮೆಂಟ್ ಏನಿಲ್ಲ, ಇದು ಎಲ್ಲ ಓಪನ್ ಆಗಿಬಿಡ್ತಿದ್ದು. ಇವೆಲ್ಲ ಗೇಟ್ ಏನೂ ಇರಲಿಲ್ಲ. ಯಾವಾಗ ಓಪನ್ ಆಗಿತ್ತು ಆಗ ಐಹೊಳೆಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದ ಒಳಗಡೆ ಲೋಕಲ್ ಜನ, ಅಂದ್ರೆ ಯಾರಿಗೆ ಮನೆಗಳು ಇರುವುದಿಲ್ಲ, ಅವರೆಲ್ಲ ಮನೆ ಮಠ ಮಾಡಿಕೊಂಡು ದೇವಾಲಯದ ಒಳಗಡೆ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ದೇವಸ್ಥಾನ ಒಳಗಡೆ. ಅದೇ ಸಮಯದಲ್ಲಿ ಎಲ್ಲ ಒಂದು ದೇವಸ್ಥಾನಗಳನ್ನ ಅವ್ರು ಇಂಗ್ಲೆಂಡ್ನಿಂದ ಬಂದಂತ ಇಂಗ್ಲಿಷ್ನವರು ಸರ್ವೆ ಮಾಡಿದಾಗ ಅವರಿಗೆಲ್ಲ ಯಾವುದು ಶಿವ, ಯಾವುದು ವಿಷ್ಣು, ನಮ್ಮ ಭಾರತೀಯ ಪರಂಪರೆ ಏನಿದೆ ಇನ್ನೂ ಕೂಡ ಗೊತ್ತಿಲ್ಲ ವಿದೇಶಿಯರಿಗೆ. ಹೀಗಾಗಿ ದೇಗುಲದ ಒಳಗಡೆ ಯಾವ ಕುಟುಂಬ ವಾಸವಾಗಿದೆ, ಅದು ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ದೇವಸ್ಥಾನ ಯಾವ ಕುಟುಂಬದವರು ವಾಸವಾಗಿದ್ರೆ ಆ ಹೆಸರನ್ನ ಹಿಸ್ಟ್ರಿ ಬುಕ್ ಅಲ್ಲಿ ಇವಾಗ ಏನಾಗಿದೆ ರೆಕಾರ್ಡ್ ಆಗಿಬಿಟ್ಟಿದೆ. ಅಂದ್ರೆ ಅರ್ಥ 1500 ವರ್ಷಗಳಿಂದ ದೇವಸ್ಥಾನಗಳನ್ನ ಕಟ್ಟಿದವರು ಬೇರೆ, 200 ವರ್ಷಗಳಿಂದ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ದೇವಸ್ಥಾನ ಒಳಗೆ ಇದ್ದವರೇ ಬೇರೆ, ಇವಕ್ಕೆಲ್ಲ ಹೆಸರನ್ನ ಕೊಟ್ಟವರೇ ಬೇರೆ. ಫಾರ್ ಎಕ್ಸಾಂಪಲ್ ಟೆಂಪಲ್ ಹೆಸರು ಹೇಗಿದೆ, ನಾವು ಗೂಗಲ್ ಯೂಟ್ಯೂಬ್ ಓಪನ್ ಮಾಡಿಬಿಟ್ರೆ ಉಚ್ಚಿಮಲ್ಲಿ ಟೆಂಪಲ್ ಅಂತಿದೆ. ಇಟ್ಸ್ ಮ್ಯಾಡ್. ಹರ್ ನೇಮ್ ಇಸ್ ಮಲ್ಲಮ್ಮ. ಯಾವಾಗ ಕುಟುಂಬದಲ್ಲಿ ದೇವಸ್ಥಾನ ಒಳಗಡೆ ವಾಸವಾಗಿತ್ತು ಆಗ ಅವ್ರು ಇಂಗ್ಲಿಷ್ನವನು ಇಟ್ ಇಸ್ ಅ ಮ್ಯಾಡ್ ವುಮೆನ್ ಟೆಂಪಲ್ ಇನ್ ಮ್ಯಾಡ್ ವುಮೆನ್, ನಾಟ್ ಮ್ಯಾಡ್. ಅದು ಶಿವನ್ ಟೆಂಪಲ್. ಏರ್ ಕಟ್ಟಿಂಗ್ ಮಾಡೋರು ಸ್ಟೇ ಮಾಡಿದ್ರು ದೇವಸ್ಥಾನ ಒಳಗಡೆ, ಅದಕ್ಕೆ ಬಾರ್ಬರ್ ಟೆಂಪಲ್, ಬಾರ್ಬರ್ ನೈದರ್ ದೇವಸ್ಥಾನ. ಈ ರೀತಿಯಾಗಿ ಹಲವಾರು ದೇವಸ್ಥಾನಗಳನ್ನ ನಾವು ಹೆಸರನ್ನ ಇಲ್ಲಿ ಕೇಳಬಹುದು. ಬೇರೆ ಬೇರೆ ಹೆಸರನ್ನ ಕೇಳ್ತೀವಿ. ಇನ್ನೂ ಹೆಸರು ಬದಲಾಗಿಲ್ಲ, ಅದೇ ಹೆಸರು ಇವಾಗ ಕಂಟಿನ್ಯೂ ಆಗಿದೆ. ಬಟ್ ನಾ ಹೇಳಿದೆ, ಇತಿಹಾಸಕ್ಕೆ ತಾಯಿ ಏನಂದ್ರೆ ಒಂದು ಶಾಸನ ಅಂತ ಹೇಳಿದೆ. ಹಳೆಗನ್ನಡ ಶಾಸನ, ನಡುಗನ್ನಡ ಮತ್ತು ಮಾಡರ್ನ್ ಕನ್ನಡ ಅಂತ ಹೇಳ್ತೀವಿ. ಈ ಶಾಸನಗಳಲ್ಲಿ ಈ ಐಹೊಳೆ ಹೆಸರು ಕೂಡ ಆರ್ಯಪುರ ಅಂತಿದೆ. ಆರ್ಯರಂದ್ರೆ ಪಂಡಿತರ ಪುರ, ಇಟ್ಸ್ ಅ ಸ್ಕಾಲರ್, ಸಿಟಿ ಆಫ್ ದ ಸ್ಕಾಲರ್. ಪುರ ಅಂದ್ರೆ ಇದು ಕೂಡ ಒಂದು ನಗರ. ಈ ತರ ಉದಯಪುರ, ಜೋಧ್ಪುರ್, ಮಣಿಪುರ, ಆರ್ಯಪುರ, ಸಿಟಿ ಆಫ್ ಸ್ಕಾಲರ್. ಐಹೊಳೆ ಅಂದ್ರೆ ಯಾವಾಗ ಪರಶುರಾಮ ಆ ಕ್ಷತ್ರಿಯ ಅಂಶದ ರಾಜನ ಸಂಹಾರ ಮಾಡಿ ಆ ರಕ್ತ ಸಿಂಚಿತವಾದಂಥ ಕೊಡಲಿಯನ್ನ ಒಂದು ನದಿ, ಮಲ್ಲಪುರ ನದಿ ನೀರಲ್ಲಿ ಕೊಡಲಿಯನ್ನು ತುಳಿದಾಗ ಆ ನೀರೆಲ್ಲ ಒಂದು ಕೆಂಪಾಗಿ ಹೋಗುತ್ತಂತೆ. ಅದೇ ಸಮಯದಲ್ಲಿ ಲೋಕಲ್
ಮಹಿಳೆಯರೆಲ್ಲ ಕುಡಿಲಿಕ್ಕೆ ನೀರು ತರಲಿಕ್ಕೆ ಹೋದಾಗ ಆ ನೀರನ್ನು ನೋಡ್ತಾ ನೋಡ್ತಾ ಅಯ್ಯೋ ನನ್ನ ಒಳೆ, ಅಯ್ಯಯ್ಯೋ ಒಳೆ, ಹೈ ಒಳೆ, ಒಳೆ ಇಸ್ ರಿವರ್. ಅಯ್ಯೋ ಒಂದು ಫೀಲಿಂಗ್ ಆಗಿರ್ಬೋದು, ಒಂದು ಆಶ್ಚರ್ಯದಿಂದ ಆಗಿರುವಂಥ ಶಬ್ದಗಳು, ಒಂದು ಆಡು ಭಾಷೆಯಲ್ಲಿ ಅಯ್ಯೋ ನನ್ನ ಒಳೆ. ಹೇಗೆ ನಮ್ಮ ಮೈಸೂರಿಗೆ ಮುಂಚೆ ಮಹಿಷಾಸುರ ಮರ್ದಿನಿಪುರ, ಮೈಸೂರು ಕರ್ನಾಟಕ ಏಕೀಕರಣ ಮೈಸೂರು ಅಂತ ಆಯಿತು. ಮೊನ್ನೆ ಬಿಜಾಪುರಕ್ಕೆ ವಿಜಯಪುರ, ಬೆಂದಕಾಡು ಬೆಂಗಳೂರು, ಮುಂಬೈ ಬಾಂಬೆ, ಕೆಲವೊಂದು ಇಸ್ಲಾಮಿಕ್ ರಾಜ್ಯಭರಣ ಸಮಯದಲ್ಲಿ ಕೆಲವೊಂದು ಹೈದರಾಬಾದ್ ಅಂತ ಮಾಡ್ಕೊಂಡಿದ್ದಾರೆ, ಅದು ಭಾಗ್ಯನಗರ. ಈ ರೀತಿ ನಮ್ಮ ದೇಶದಲ್ಲಿ ಹಲವಾರು ನಗರಗಳ, ಹಲವಾರು ಹಳ್ಳಿಗಳ ಹೆಸರುಗಳನ್ನ ಕೆಲವೊಂದು ದಂತಕಥೆಯ ಮೂಲಕ ಬದಲಾಗಿದೆ, ಕೆಲವೊಂದು ಇತಿಹಾಸದ ಮೂಲಕ ಬದಲಾಗಿದ್ದು ನಾವಿಲ್ಲಿ ನೋಡ್ಬೋದು. ಇದು ದಂತಕಥೆಯ ಮೂಲಕ ಬದಲಾಗಿದೆ. ಅಲ್ಲಿ ಯಾವುದು ನೀರು ಆವಾಗೂ ಕೆಂಪಾಗಿಲ್ಲ, ಅದು ಇವಾಗೂ ಕೆಂಪಿಲ್ಲ. ಹ್ಯಾಸ್ ಇಟ್, ನೀರು ಹೇಗಿರಬೇಕು ಅದೇ ರೀತಿಯಲ್ಲಿ ಹರಿತಾ ಇದೆ. ಅದೊಂದು ಲಿಜೆಂಡ್ ಸ್ಟೋರಿ. ನಾವು ನಿಮಗೆ ಹೇಳೋದು, ನೀವು ಅವ್ರಿಗೆ ಹೇಳೋದು, ಇದೊಂದು ದಂತಕಥೆ ಹೇಳ್ತೀವಿ. ಸರಲ್ಲಿ ಒಟ್ಟಾರೆ ಈ ದಕ್ಷಿಣ ಭಾರತದಲ್ಲಿ ಇಸ್ ಡೆಕ್ಕನ್ ಪ್ಲಾಂಟ್. ಇದು ಕೂಡ ದಕ್ಕನ ಪ್ರಸ್ಥಭೂಮಿಯಲ್ಲಿ ಚಾಲುಕ್ಯರ ಶಿಲ್ಪಕಲಾ ಹುಟ್ಟಿದ್ದ 5ರಿಂದ 8ನೇ ಶತಮಾನ. ನಾವಿರುವುದು ಒಂದು ಗುಹೆ. ಇದು ಯಾವುದೇ ಒಂದು ಪಟ್ಟದ ಕಲ್ಲು ಮತ್ತು ಬಾದಾಮಿಯಲ್ಲಿ ಗುಹೆಗಳನ್ನ ದೇವಸ್ಥಾನ ಕಟ್ಟಬೇಕಾದ್ರೆ ಫಸ್ಟ್ ಇಲ್ಲಿ ಪ್ರಯೋಗ ಮಾಡಕ್ಕೆ ಹೋಗಬೇಕಿತ್ತು ಅವರು. ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ನೋಡಿ, ಎಷ್ಟೊಂದು ತುಂಬಾ ಅದ್ಭುತವಾದಂತ ಈ ಸೀಲಿಂಗ್, ಕೆಲವೊಂದು ಪೇಂಟಿಂಗ್ ಇದೆ. ನಾವು ಬಾದಾಮಿ ಗುಹೆಗಳಲ್ಲಿ ಬಣ್ಣ ನೋಡ್ತೀವಿ, ಆ ಥರ ಇಲ್ಲಿ ಚಿಕ್ಕದಾಗಿ ಅರ್ಬಲ್ ಪೇಂಟಿಂಗ್ಸ್, ಗ್ರೀನ್ ತರ ಕಲರ್ ಇದೆ. ಹೌದು. ಇದು ಹೊರಗಡೆ ಇರುವುದರಿಂದ ಏನ್ ಕೆಲವೊಂದು ಹೋಗಿದೆ, ಪೇಂಟಿಂಗ್ ಎಲ್ಲ ಇದಾಗಿದೆ. ಸ್ವಸ್ತಿಕದ ಒಂದು ಡಿಸೈನ್ ಇದೆ. ಇಲ್ಲಿ ಮತ್ಸ್ಯ ಮೀನದ ಒಂದು ಫಿಶ್ ಡಿಸೈನ್, ಹಿಂದಗಡೆ ನವಿಲು ಚಿತ್ರ, ಮುಂದಗಡೆ ಇರುವಂತ ಸ್ತ್ರೀ, ಆನೆ, ಮುಸುಳೆ ಮುಖ, ಇಟ್ಸ್ ಅ ಕಾಲ್ಪನಿಕ ಒಂದು ಪ್ರಾಣಿ ಪಕ್ಷಿ ಮಿಶ್ರಣ ಕ್ರಿಯೆಯಲ್ಲಿ ಮಾಡಿರುವುದನ್ನು ನಾವು ಗಮನಿಸ್ತೀವಿ. ಇದು ಜೈನ ಒಂದು ಗುಹೆ. ಶ್ವೇತಂಬರ ಮತ್ತೊಂದು ದಿಗಂಬರ ಅಂತ ಬರುತ್ತಲ್ವಾ, ಇದೊಂದು ದಿಗಂಬರಿಗೆ ಸಂಬಂಧಪಟ್ಟ ಒಂದು ಗುಹೆ ಅಂತ ಹೇಳ್ತೀವಿ. ಈ ಕಡೆಯಲ್ಲಿರುವಂಥದ್ದು ಅಲ್ಲಿ ನೋಡಿ ಹೇಗಿದೆ, ಜಸ್ಟ್ ಒಂದು ಇರ್ತಕ್ಕಂಥ ಡಿಸೈನ್ಸು, ಕಾರ್ವಿಂಗ್ಸು, ಮತ್ತು ಅಲ್ಲಿರುವಂಥ 23 ತೀರ್ಥಂಕರ ಒಂದು ಈ ಒಂದು ದಕ್ಷಿಣ ಅಭಿಮುಖವಾಗಿರುವಂಥ ಗುಹೆದ ಬಾಗಿಲು ಇದರ ಕಟ್ಟಡಿ ಆಗಿದೆ. ಒಂದು ಕಲ್ಲಿಂದ ಮತ್ತೊಂದು ಕಲ್ಲಿಗೆ ಕಟ್ಟಿರುವುದು. ಯಾಕಂದ್ರೆ ಇದು ಭೂಮಿಯ ಸಮತಟ್ಟವಾದಂಥ ಗುಹೆ. ಆದ್ರೆ ಬಾದಾಮಿ ಗುಹೆಗಳು ಭೂಮಿಯಿಂದ ಸುಮಾರು ಒಂದು 20-30 ಫೀಟ್ ಹೈಟ್ ಅಲ್ಲಿ ಒಂದು ಬಂಡೆಯಿಂದ ಕೊರೆದರಲ್ಲಿ, ನಾಟ್ ಗ್ರೌಂಡ್ ಲೆವೆಲ್. ನಾವೇನು ಪಾರ್ಕಿಂಗ್ ಇರುತ್ತೆ ಆ ಲೆವೆಲ್ ಗುಹೆಗಳೆಲ್ಲ ಅಟ್ಲೀಸ್ಟ್ ನಾವು 36 ಸ್ಟೆಪ್ಸ್ ಹತ್ತಲೇಬೇಕು. ಅಂದ್ರೆ 55 ಫೀಟ್ ಹೈಟ್ ಇರುತ್ತೆ. ಇದು ಹಾಗಾಗಿ ಜಸ್ಟ್ 4 ಸ್ಟೆಪ್ಸ್ ಇದೆ, ಒಂದು ಟೇಬಲ್ ನಲ್ಲಿ ಗುಹೆಯನ್ನು ಮಾಡಿರ್ತಾರೆ. ಹಾಗಾಗಿ ಇದನ್ನೇ ಇಲ್ಲಿ ಚಾಲುಕ್ಯರ ಕಾಲಾವಧಿಯಲ್ಲಿ ಕೂಡ ಇದನ್ನ ಕವರ್ ಮಾಡಿದ್ದಾರೆ. ಬಟ್ ಬಾದಾಮಿಯಲ್ಲಿ ಓಪನ್ ಆಗಿರುತ್ತೆ. ಇದು ಮುಖಮಂಟಪ. ಇಲ್ಲಿ ಇದೊಂದು ನಾವು ನೋಡಿದ್ವಿ ಆಲ್ರೆಡಿ ಬಾದಾಮಿಯಲ್ಲಿ ವಿಗ್ರಹ, ಬಾಹುಬಲಿ ವಿಗ್ರಹ ಇದೆ. ಇದೆಲ್ಲ ಸೇವಕರು ಅವರೆಲ್ಲ ಬಳ್ಳಿಗಳನ್ನ ತೆಗಿತಾ ಇರುವುದು, ಇಡೀ ಅವರ ಸಾಮ್ರಾಜ್ಯವನ್ನ ತ್ಯಾಗ ಮಾಡಿ ಒಂದು ತಪಸ್ಸುವನ್ನು ಮಾಡುವಂತ ಸ್ಟೈಲ್ ಆಗಿತ್ತು ಈ ಕಡೆ. ಮತ್ತು ಅಪೋಸಿಟ್ ಪಾರ್ಶ್ವನಾಥ ಇದ್ದಾನೆ. ಕೆಲವೊಂದು ಹಾವಿನ ಒಂದು ಸಂಕೇತವನ್ನು ಇಲ್ಲಿ ಗಮನಿಸ್ತೀವಿ. 23ನೇ ತೀರ್ಥಂಕರ ಪಾರ್ಶ್ವನಾಥ. ಮತ್ತು ಒಳಗಡೆ ಬಾದಾಮಿಯ ಗುಹಾಂತರ ದೇವಾಲಯದಲ್ಲಿರುವಾಗ ಆ ಸೀಲಿಂಗ್ ಇಷ್ಟೊಂದು ಡಿಸೈನ್ಸ್ ಇಲ್ಲ. ಕರೆಕ್ಟ್, ಇಷ್ಟಿಲ್ಲ. ಯಾಕಿಲ್ಲ ಅಂದ್ರೆ ಆ ಗುಹೆ ಹೈಟ್ ಜಾಸ್ತಿ ಇದೆ, ಎತ್ತರ ಮಟ್ಟಿ ಜಾಸ್ತಿ ಇದೆ. ಹೌದು. ಇಷ್ಟೊಂದು ಚಿಕ್ಕದಾಗಿ ಕೆತ್ತನೆ ಮಾಡಲಿಕ್ಕೆ ಬರಲ್ಲ. ಹೌದು. ಏನ್ ಬೇಕು ಅಲ್ಲಿ ಒಂದು ಸೆಟಲ್ ಕಮಲದ ಹೂ ಇರುತ್ತೆ, ಆಂಜಲ್ಸ್ ಅಪ್ಸರಿಯರು, ಗಾಂಧರ್ವ ದಂಪತಿಗಳು, ಒಬ್ಬ ಶಿಲ್ಪಿಗಳು ಅಥವಾ ಗಾಂಧರ್ವ ಶಿಲ್ಪಿಗಳು ಅಥವಾ ಒಂದು ಚಿತ್ರಣ ಗಮನಿಸ್ತೀವಿ. ಇಲ್ಲಿ ನೋಡಿ ಇಷ್ಟೊಂದು ಲೋಟಸ್, ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮೀನು, ಕಮಲದ ಹೂಗಳು, ತುಂಬಾ ಡಿಸೈನ್ಸು. ಮಹಾವೀರ ಸ್ವಾಮಿ 24ನೇ ತೀರ್ಥಂಕರ ತುಂಬ ಅದ್ಭುತವಾಗಿದೆ. ಹಾಸನಲ್ಲಿ ಈ ಒಂದು ಸಿಂಹಾಸನ ಪೀಠದ ಮೇಲೆ ಕುಳಿತಿರುವಂತಹ ಭಂಗಿಯನ್ನು ನಾವು ಗಮನಿಸ್ತೀವಿ. ತಲೆ ಮೇಲೆ ತ್ರಿರತ್ನ ಮುಕುಟ, ಕೈಯಲ್ಲಿ ಇಬ್ಬರು ಸೇವೆಗಳು, ಚಾಮರ ಗಾಳಿ ಬೀಸುವುದು. ಅದೊಂದು ಸಿಂಹಾಸನ ಪೀಠ ಹಿಂದಕ್ಕೆ ತುಂಬ ಅಲಂಕೃತವಾಗಿದೆ. ಲೆಫ್ಟ್ ಎಡಭಾಗಕ್ಕೆ ಒಂದು ಆಣೆ ಸ್ಮಿಟಿ ಥರ ಅಲ್ಲೇ 2 ಕಡೆ ನಾವು ಗಮನಿಸ್ತೀವಿ. ಬಟ್ ಇವನು ಕೂಡ ಒಬ್ಬ ರಾಜ ಆಗಿದ್ದ. ಇವನು ವೈಭವ
ಇತ್ತು. ಇವನು ಒಂದು ಸನ್ಯಾಸ ದೀಕ್ಷೆಯನ್ನು ತಗೊಂಡು ಒಂದು ಗುರುವಿನ ಸ್ಥಾನಕ್ಕೆ ಬಂದ ನಂತರ ಇಡೀ ತನ್ನ ಸಾಮ್ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಅವನೊಂದು ಲೈಫ್ ಸ್ಟೋರಿ ಹೇಗಿತ್ತು ನಾನು ಈ ಕಡೆ ಒಂದು ಗುಹೆ ಒಳಗಡೆ ಕೂಡ ನಾವಿಲ್ಲಿ ನೋಡ್ಬೋದು. ಇರ್ತೇನೆ ಆ ರಾಜ ತನ್ನ ವೈಭವವನ್ನು ಹೇಗೆ ಅಲಂಕರಿಸಿದ ಮೊದಲು, ಹೌದು, ಹೇಗೆ ಬುದ್ಧ ಒಬ್ಬ ರೋಗಿಯನ್ನ ಒಬ್ಬ ಮುದುಕನ್ನ ಒಂದು ಸಾವನ್ನ ಕಣ್ಣಿಗೆ ಕಾಣ್ತಾನೆ. ಈ ಜೀವನದಲ್ಲಿ ಏನಿಲ್ಲ ನಿಶ್ವರಂತೆಯನ್ನು ಬುದ್ಧವಂತ, ಅದೇ ಥರ ಮಹಾವೀರನ ಒಂದು ತತ್ವ ಕೂಡ ಸಾರಿಸುತ್ತೆ. ಈ ಕಡೆ ಹೋಗುವಂಥವ್ರು ಸೇವಕರೇ ಆಗಿರ್ತಾರೆ. ಅವರ ಕೈಯಲ್ಲಿ ಕೆಲವೊಂದು ಬಾಕ್ಸ್ ಇದೆ, ಮುತ್ತು ರತ್ನಗಳಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು. ಈ ಥರ ಒಂದು ಅಪೋಸಿಟ್ ನೋಡ್ತೀವಿ. ಇಲ್ಲಿ ಅವು ಕುಳಿತಂಥ ಸ್ಟೈಲ್ ಹೇಗಿತ್ತು, ನಂತರ ಅವೆಲ್ಲದನ್ನು ಒಂದು ತ್ಯಾಗವನ್ನು ಮಾಡಿ ಇಲ್ಲಿ ಒಂದು ಸನ್ಯಾಸ ದೀಕ್ಷೆಗಳು ಮಹಾವೀರ ತೀರ್ಥಂಕರ ತಪಸ್ಸು ಮಾಡುವಂಥ ಭಂಗಿಯನ್ನು ನೋಡ್ತೀವಿ. ಕೆಲವೊಬ್ಬರು ಜನ ಅಂದರೆ ನಮ್ಮ ಇಲಾಖೆ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಕೆಲವೊಬ್ಬರೆಲ್ಲ ಏನಾದರೂ ಸಿಗಬಹುದು ತಿಳ್ಕೊಂಡು ಇದೆಲ್ಲ ಹೋಲ್ ಮಾಡಿ ಗಮನಿಸ್ತೀವಿ. ಇದೆಲ್ಲ ಕಲ್ಲು ಗುಡ್ಡ ಮಣ್ಣು, ಇದೆಲ್ಲ ಯಾವುದು ರಸ್ತೆ ಇದಿಲ್ಲ. ಬಟ್ ಈ ಒಂದು ಗುಹೆ ಏನಿದೆ ಐವಳಲ್ಲಿ, ಇದು ಅಪೂರ್ಣವಾದಂಥ ಗುಹೆ. ಅಪೂರ್ಣ ಇದು, ಇನ್ಕಂಪ್ಲೀಟ್. ಓಕೆ, ನಾಟ್ ಕಂಪ್ಲೀಟ್. ಕೆತ್ತನೆ ಪೂರ್ಣವಾಗುವುದಿಲ್ಲ, ಆ ಥರ ಕೆತ್ತನೆ ಇಲ್ಲ. ಜಾಸ್ತಿ ಮಳೆ ನೀರು ಬರ್ತಾ ಇರ್ತದೆ, ನೀರೆಲ್ಲ ಈ ಕಡೆ ಹೋಗ್ತಾ ಮರಳು ಕಲ್ಲು. ಅದೊಂದು ಬೋರ್ಡ್ರಷ್ಟು ಇದು. ಆ ಬದಾಮಿ ಹತ್ರ ಎತ್ತರವಾದಂಥ ಬಂಡೆ ಇಲ್ಲ, ಹೈಟಲ್ಲಿ ಎತ್ತರವಿಲ್ಲ, ಚಿಕ್ಕದ ಒಂದು ಕಲ್ಲು. ಈ ಕಲ್ಲಲ್ಲಿ ಒಂದು ಪ್ರಯೋಗಗಳನ್ನ ಮಾಡ್ಕೊಂಡಿದ್ವಿ. ಸ್ಕೂಲ್ ಆಫ್ ಆರ್ಕಿಟೆಕ್ಚರ್.